ಹಿಂದಿನ ಸಂಚಿಕೆಯಲ್ಲಿ ಕಣ್ಮಣಿಯನ್ನ ಪಾರ್ಕ್ಗೆ ಕರ್ಕೊಂಡು ಹೋಗಿದ್ದ ಶೇಖರ್ ಅವಳನ್ನು ಸಮಾಧಾನ ಪಡಿಸೋ ಸಲುವಾಗಿ ನಿನ್ನನ್ನು ಪ್ರೀತಿಸ್ತಿದ್ದೀನಿ ಕಣ್ಮಣಿ ಅಂತ ಹೇಳಿಬಿಡ್ತಾನೆ. ತನ್ನ ಜೀವನದಲ್ಲಿ ನನಗಾಗಿ ಕೂಡ ಒಬ್ಬರು ಇದ್ದಾರೆ ಎಂದು ಬಹಳ ಖುಷಿ ಪಡ್ತಾಳೆ ಕಣ್ಮಣಿ. ಅವಳ ಜೀವನದಲ್ಲಿ ನೋವು ನಿರಾಸೆಯನ್ನೇ ಕಂಡಿದ್ದ ಅವಳು ಈ ದಿನ ಬಹಳ ಆನಂದವನ್ನು ಅನುಭವಿಸ್ತಾಳೆ. ಇಬ್ಬರು ಮನೆ ತಲುಪುವಷ್ಟರಲ್ಲಿ ರಾತ್ರಿ 8 ಗಂಟೆ ಆಗಿರುತ್ತೆ. ಕಣ್ಮಣಿಯ ಮುಖದಲ್ಲಿ ಸಂತೋಷವನ್ನು ಕಂಡ ಮಹೇಶ್ಗೆ ಅವಳು ಹೊಸ ಜನ್ಮವನ್ನು ತಾಳಿ ಬಂದಿದ್ದಾಳೆ ಅಂತ ಅನಿಸುತ್ತೆ. ಆದರೆ ರಾಣಿಗೆ ಶೇಖರ್ನ ವರ್ತನೆಯಿಂದ ತುಂಬ ಬೇಸರ, ಅಸಮಾಧಾನ ಮೂಡಿತ್ತು. ಅವನು ಚಿಕ್ಕವನಿದ್ದಾಗಿನಿಂದಲೂ ತಾಯಿಯಂತೆ ಪಾಲಿಸಿ ಪೋಷಿಸಿ ಬೆಳೆಸಿದ್ಲು. ಅವನು ಆಗಾಗ್ಗೆ ಕಣ್ಮಣಿಯ ಪರ ವಹಿಸಿ ಮಾತಾಡೋದು ಇವಳ ಮನಸ್ಸಿನಲ್ಲಿ ಮುಳ್ಳು ಚುಚ್ಚಿದಂತೆ ಆಗ್ತಾ ಇತ್ತು. ಇವಳ ಮನಸ್ಸಿಗೆ ತಮ್ಮ ಮಾಡ್ತಿರೋದು ಸರಿ ಅಂತ ಅನಿಸಿದ್ರು ಮಾತಿನಲ್ಲಿ ಮಾತ್ರ ಇವಳು ಒಪ್ಪಿಕೊಂಡಿರಲಿಲ್ಲ. ಹಾಗೆ ಹೇಳೋದು ತನ್ನ ಅಭಿಮಾನಕ್ಕೆ ಹಾನಿ, ತನ್ನ ಸೋಲು ಎಂದು ಅವಳು ಭಾವಿಸಿದ್ಲು. ತನ್ನ ಸೋಲನ್ನು ತನಗಿಂತ 6-7 ವರ್ಷ ಚಿಕ್ಕವನಾಗಿದ್ದ ಶೇಖರ್ನ ಮುಂದೆ ಒಪ್ಪಿಕೊಳ್ಳುವುದು ದೊಡ್ಡ ಅಪಮಾನವೆಂದು ಭಾವಿಸಿದ್ಲು. ಹೃದಯದ ಹಿಂದಿನ ಹಠವನ್ನೇ ಸಾಧಿಸತೊಡಗಿದ್ಲು. ಒಮ್ಮೊಮ್ಮೆ ತಾನು ಮಾಡುವುದು ತಪ್ಪು ಅಂತ ಅನಿಸಿದ್ರು ಹಳೆ ಜಾಡಿನಲ್ಲಿಯೇ ಮನಸ್ಸು ಓಡುತ್ತಿತ್ತು. ರಾತ್ರಿ 8 ಗಂಟೆಗೆ ಕಣ್ಮಣಿ ಮತ್ತು ಶೇಖರ್ ಒಟ್ಟಿಗೆ ಬಂದಾಗ ರಾಣಿ ಮುಖ ದಪ್ಪಗೆ ಮಾಡಿಕೊಂಡು ಕುಳಿತಿದ್ಲು. ಅಡುಗೆ ಕೆಲಸ ಎಲ್ಲವೂ ಮುಗ್ದಿತ್ತು. ಮಹೇಶ್ ಮಾತ್ರ ಮಗಳು ಶೇಖರ್ ಇಬ್ಬರು ಬರೋದನ್ನೇ ಎದುರು ನೋಡ್ತಾ ಇದ್ರು. ಪ್ರಾಯದ ಹುಡುಗಿಯನ್ನು ಶೇಖರ್ನೊಂದಿಗೆ ಕಳುಹಿಸಲು ಅವರ ಮನಸ್ಸು ಅಳುಕಲಿಲ್ಲ. ಶೇಖರ್ನ ಸ್ವಭಾವದ ಬಗ್ಗೆ ಇವರಿಗೆ ಚೆನ್ನಾಗೇ ತಿಳಿದಿತ್ತು. ಜೀವಂತ ಶವವಂತಿದ್ದ ಮಗಳು ಸ್ವಲ್ಪನಾದರೂ ಚೇತರಿಸಿಕೊಳ್ಳಿ ಎಂಬುದು ಅವರ ಭಾವನೆಯಾಗಿತ್ತು. ಮಗಳ ಮಂಕು ಹರಿಯಲಿ ಎಂಬುದು ಅವರ ಅಭಿಪ್ರಾಯವಾಗಿತ್ತೇ ಹೊರತು ರಾಣಿಯಷ್ಟು ದೂರಾಲೋಚನೆ ಅವರು ಮಾಡಿರಲಿಲ್ಲ. ಹೀಗೆ ಪ್ರತಿನಿತ್ಯ ಶೇಖರ್ ಕಣ್ಮಣಿಯೊಂದಿಗೆ ಹೊರಗಡೆ ಹೋಗ್ತಾ ಇದ್ದ. ಹೀಗೆ ಒಂದಿನ ಹೊರಟಾಗ ರಾಣಿಗೆ ಅವನನ್ನು ತಡೆಯುವ ಮನಸ್ಸಾಯಿತು. ಆದರೆ ತನ್ನ ಪತಿಯ ಎದುರಿಗೆ ತಮ್ಮನನ್ನು ತಡೆಯಲಾಗದೆ, ನೇರವಾಗಿ ಏನನ್ನು ಹೇಳೋಕ್ಕಾಗದೆ, ಶೇಖರ್ ಸ್ನೇಹಿತನ ಮನೆಗೆ ಹೋಗಬೇಕು ಅಂತ ಹೇಳಿದ್ಯಲ್ಲ ಎಂದು ಅವನ ಮನಸ್ಸನ್ನು ಬದಲಾಯಿಸೋ ಪ್ರಯತ್ನಿಸಿದ್ಲು. ಅವನ ಮನೆಗ ಮತ್ಯಾವಾಗಾದರೂ ಹೋದ್ರಾಯ್ತು ಬಿಡು ಅಕ್ಕ. ಕಣ್ಮಣಿ ಬಾ, ನಾವು ಹೊರಗೆ ಹೋಗೋಣ ಎಂದು ಹೊರಟ. ಇವರಿಬ್ಬರನ್ನು ನೋಡಿದ ರಾಣಿಗೆ ಇಬ್ಬರ ಸಲಿಗೆ ಎಲ್ಲಿಗೆ ಹೋಗಿ ಮುಟ್ಬೋದು ಎಂದು ಊಹಿಸಿಕೊಂಡ್ಳು. ಅದರ ಪರಿಣಾಮವನ್ನು ನೆನೆದು ಅವಳು ಕೋಪಗೊಳ್ತಾಳೆ. ಇತ್ತ ಮಗು ಕಾವ್ಯ ಅಮ್ಮನ ಬಳಿ ಓಡಿ ಬಂದು, ಅಮ್ಮ ಊಟ ಬಿಡಿಸು ಅಂತ ಕೇಳ್ತಾಳೆ. ಅವಳ ಮಾತು ರಾಣಿಯ ಕಿವಿಗೆ ಬೀಳಲ್ಲ. ಅವಳಿಗೆ ಅವಳ ತಮ್ಮನದೇ ಯೋಚನೆ. ಇಬ್ಬರು ಎಲ್ಲಿಗೆ ಹೋಗ್ಬೋದು, ಏನು ಮಾತಾಡ್ಬೋದು ಎಂದು ಯೋಚಿಸ್ತಾ ಇದ್ಲು ರಾಣಿ. ಇತ್ತ ಕಾವ್ಯ ಅಮ್ಮ ಹಸಿವಾಗ್ತಿದೆ ಎಂದು ಅಳೋಕೆ ಶುರು ಮಾಡಿದ್ಲು. ಅವಳ ಹಠ ಹೆಚ್ಚಾದಂತೆ ರಾಣಿಗೆ ಕೋಪ ಹೆಚ್ಚಾಯಿತು. ತಮ್ಮನ ಮೇಲಿದ್ದ ಕೋಪವನ್ನು ಮಗಳ ಮೇಲೆ ಬಿಟ್ಟು ಎರಡೇಟು ಹಾಕಿದ್ಲು. ಈ ದಿನವೂ ಕಣ್ಮಣಿ ಮತ್ತು ಶೇಖರ್ ಮನೆಗೆ ಬರುವಾಗ ಕತ್ತಲೆಯಾಗಿತ್ತು. ಕತ್ತಲೆ ತುಂಬಿದ ಬೀದಿಯನ್ನು ದಾಟಿ ಬೆಳಕಿನ ಮನೆಯೆಡೆಗೆ ಬಂದಾಗ ರಾಣಿ ಅವಳನ್ನು ನುಂಗುವಂತೆ ನೋಡಿದ್ಲು. ಕಪ್ಪು ಮೋಡವನ್ನು ಸೀಳಿಕೊಂಡು ಬಂದ ಚಂದ್ರನಂತೆ ಕಣ್ಮಣಿಯ ಕಣ್ಗಳು ಹೊಳಿತಾ ಇದ್ವು. ಅವಳ ತುಟಿ ನಗೆಯ ಹೂಗಳನ್ನು ಚೆಲ್ತಾ ಇದ್ವು. ಮುಖ ಕೆಂಪೇರಿತು. ಚುಂಬನದ ಸವಿಯನ್ನು ಕಂಡ ಮುಗ್ಧೆಯ ಮುಖದಂತೆ ಕಣ್ಮಣಿ ರಾಣಿಯ ಕಣ್ಣಿಗೆ ಸಹ ಅನುಪಮ ಸುಂದರಿಯಂತೆ ಕಂಡ್ಲು. ಕಣ್ಮಣಿಯ ಸೌಂದರ್ಯ, ಪ್ರಸನ್ನತೆ ರಾಣಿಗೆ ಹಿತವಾಗಿರಲಿಲ್ಲ. ಶೇಖರ್ ಕೂಡ ಇಂದಿಗಿಂತ ಹೆಚ್ಚು ಉಲ್ಲಾಸವಾಗಿದ್ದ. ಮಾನಸ ಸರೋವರದಲ್ಲಿ ಮಿಂದೆದ್ದು ಬಂದ ಹಂಸದಂತಿದ್ದ ಅವರ ಜೋಡಿಯನ್ನು ನೋಡಿ ರಾಣಿಗೆ ಸಿಟ್ಟು ಬಂತು. ಅಕ್ಕನ ಕೋಪವನ್ನು ಗಮನಿಸಿದ ಶೇಖರ್ ಕೇಳ್ದ, ಲೇಟಾಯ್ತು ಅಂತ ಕೋಪ ಏನಕ್ಕ? ರಾಣಿ ಮಾತಾಡೋಕೆ ಪ್ರಯತ್ನಿಸಿದ್ಲು. ತುಟಿ ಅಲುಗಿದ್ವು. ಮಾತು ಬಾರದೆ ಕೋಪದಿಂದ ಅಲ್ಲಿಂದ ಎದ್ದು ಒಳಗೆ ಹೋದ್ಲು. ಶೇಖರ್ ಕಣ್ಮಣಿಯೊಂದಿಗೆ ಇನ್ನೂ ಹೆಚ್ಚಿನ ಸಮಯವನ್ನು ಕಳೆಯೋಕೆ ಶುರು ಮಾಡಿದ್ದ. ನೀರಲ್ಲದೆ ಒಣಗುತ್ತಿದ್ದ ಸಸಿಯಂತಿದ್ದ ಕಣ್ಮಣಿಯ ಬದುಕು ಈಗ ಸಂಪಾದ ಹಸಿರು ಗಿಡದಂತೆ ಕಾಣಿಸ್ತಾ ಇತ್ತು. ಬಾಡುತ್ತಿದ್ದ ಅವಳ ಜೀವನದ ಬಳ್ಳಿ ಪ್ರೀತಿಯ ನೀರಿಂದ ಚಿಗುರತೊಡಗಿತು. ಉರಿಯುತ್ತಿರುವ ಉಜ್ವಲ ದೀಪದಂತೆ ಕಣ್ಮಣಿಯ ಮುಖ ದಿನದಿಂದ ದಿನಕ್ಕೆ ಕಂಗೊಳಿಸ್ತಾ ಇತ್ತು. ಕಣ್ಮಣಿಯಲ್ಲಿನ ಈ ಬದಲಾವಣೆಯನ್ನು ರಾಣಿಗೆ ಸಹಿಸೋಕೆ ಆಗ್ತಾ ಇರಲಿಲ್ಲ. ತನ್ನ ತಮ್ಮನೊಂದಿಗೆ ಈ ವಿಷಯದ ಕುರಿತು ಚರ್ಚಿಸೋಕ್ಕೂ ಅವಳಿಗೆ ಧೈರ್ಯ ಬರ್ತಾ ಇರಲಿಲ್ಲ. ಕಣ್ಮಣಿ ಮತ್ತೆ ಶೇಖರ್ ಇಬ್ರು ಹೊರಗೆ ಹೋಗ್ತಾ ಇದ್ರೆ ಅಕ್ಕಪಕ್ಕದ ಮನೆಯವರು ಕಿಟಕಿಯಿಂದ ಇಣುಕಿ ನೋಡ್ತಾ ಇದ್ರು. ಬಾಯಿಗೆ ಬಂದಂತೆ ಮಾತನಾಡುತ್ತಾ ಪಿಸುಗುಡ್ತಾ ಇದ್ರು. ವ್ಯಂಗ್ಯವಾಗಿ ನಗೋಕ್ಕೂ ಶುರು ಮಾಡಿದ್ರು. ಇದೇನು ನಾಚಿಕೆಗೇಡೆ ವೆಂಕಮ್ಮ, ವಯಸ್ಸಿಗೆ ಬಂದ ಹುಡುಗ ಹುಡುಗಿ ಒಬ್ಬರಿಗೊಬ್ರು ಹೀಗೆ ದಿನನಿತ್ಯ ಓಡಾಡೋದು ಅಂದ್ರೆ ಏನರ್ಥ ಎಂದು ಇವರಿಗೆ ಕೇಳಿಸುವಂತೆ ಮಾತಾಡ್ತಿದ್ರು. ಅದಕ್ಕೆ ಮತ್ತೊಬ್ಬಳು ಧ್ವನಿಗೂಡಿಸ್ತಾ,
ನೀವು ಹೇಳೋದು ನಿಜ ಕಣ್ರಿ. ಕಣ್ಮಣಿ ಏನೋ ಚಿಕ್ಕ ಹುಡುಗಿ, ಅವಳಿಗೇನೂ ಗೊತ್ತಾಗಲ್ಲ. ಆದರೆ ಅವ್ರ ಚಿಕ್ಕಮ್ಮ ಬುದ್ಧಿಗೇಡಿ, ಅವಳಿಗಾದ್ರೂ ಬುದ್ಧಿ ಬೇಡವಾ? ಅವಳು ಹೇಗೆ ಬುದ್ಧಿ ಹೇಳ್ತಾಳ್ರಿ? ಎಷ್ಟೇ ಆದರೂ ಕಣ್ಮಣಿ ಅವಳಿಗೆ ಮಲಮಗಳು. ಅದಕ್ಕೆ ಹೇಗಾದರೂ ಹಾಳಾಗಿ ಹೋಗಲಿ ಅಂತ ಸುಮ್ಮನಿರ್ಬೋದು. ಅವಳ ತಂದೆಗಾದ್ರೂ ಬುದ್ಧಿ ಬೇಡವಾ? ಪ್ರಾಯದ ಹುಡುಗಿಯನ್ನ ವಯಸ್ಸಿನ ಹುಡುಗನೊಂದಿಗೆ ಕಳಿಸೋದು ಅಂದರೆ ಏನರ್ಥ? ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ? ಇಬ್ಬರೂ ಒಂದೇ ಮನೆಯಲ್ಲಿದ್ದಾರೆ. ಆ ಹುಡುಗ ಹೇಗೋ ಏನೋ ಮದುವೆ ಮಾಡ್ಕೊಳ್ತಾನೇನೋ. ಸುಮ್ಮನಿರಿ ಸಾಕು. ಈ ಹುಚ್ಚಿನ ನಿಜವಾಗಿಯೂ ಮದುವೆ ಮಾಡ್ಕೊಳ್ತಾನ ಅವನು? ಸುಂಕ ಕೊಡದೆ ಸುಖ ಅನುಭವಿಸೋಕೆ ಹೊರಟಿದ್ದಾನೆ ಅವನು ಅಂತಾರೆ ಮತ್ತೊಬ್ರು. ನೀವು ಹೇಳೋದು ನಿಜಾನೇ. ಆ ಹುಚ್ಚಿಗೆ ಏನು ಮಾಡಿದ್ರೂ ಗೊತ್ತಾಗಲ್ಲ. ಅವಳ ಹುಚ್ಚನ್ನು ಈ ರೀತಿ ಬಳಸ್ಕೊಳ್ಬಹುದೇ? ಒಟ್ಟಿನಲ್ಲಿ ಕಾಲ ಕೆಟ್ಟೋಯ್ತು ಕಣ್ರಿ. ಹೀಗೆ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ಕೊಳ್ತಾ ಇರ್ತಾರೆ. 1000 ನಾಲಿಗೆಗಳು 1000 ಥರ ಮಾತಾಡಿದ್ವು. ಎಲುಬಿಲ್ಲದ ನಾಲಿಗೆ ಯಾವುದನ್ನು ಲೆಕ್ಕಿಸದೆ ಶೇಖರ್ ಕಣ್ಮಣಿಯೊಂದಿಗೆ ಮಾತಾಡಿಕೊಂಡು ಹೊರಟಿದ್ದ. ಕೆಲವು ಪುಂಡರು ಮನೆಯ ಗೋಡೆ ಮೇಲೆಲ್ಲ ಶೇಖರ್ ಕಣ್ಮಣಿ ಎಂದು ಹೆಸರನ್ನು ಜೋಡಿಯಾಗಿ ಬರೆದಿದ್ರು. ದಾರಿಯಲ್ಲಿ ಸಿಕ್ಕಾಗ ಮದುವೆ ಮಾಡಿಕೊಳ್ಳದೆ ಮಜಾ ಮಾಡ್ತಿದ್ದಾನೆ ಎಂದು ಟೀಕಿಸೋಕೆ ಕೂಡ ಶುರು ಮಾಡಿದ್ರು. ಅವರ ಹೊಲಸು ಮಾತುಗಳನ್ನು ಕೇಳಿ ಶೇಖರ್ನ ರಕ್ತ ಕುದಿಯುತ್ತಾ ಇದ್ರು. ಬೀದಿಯಲ್ಲಿ ಗಲಾಟೆ ಮಾಡುವುದು ಸರಿಯಲ್ಲ, ಅಲ್ಲದೆ ಕಣ್ಮಣಿಯ ಮನಸ್ಥಿತಿ ಕೂಡ ಸರಿ ಇಲ್ಲ. ಈ ವಿಷಯಗಳು ಅವಳ ಕಿವಿಗೆ ಬಿದ್ದರೆ ಅವಳ ಆರೋಗ್ಯ ಸ್ಥಿತಿ ಇನ್ನೂ ಹದಗೆಡಬಹುದು ಎಂದು ಸುಮ್ಮನಾಗ್ತಿದ್ದ. ಆ ವಿಷಯಗಳು ಅವಳ ಕಿವಿಗೆ ಬೀಳದಂತೆ ಅವಳೊಂದಿಗೆ ಏರು ಧ್ವನಿಯಲ್ಲಿ ಮಾತಾಡಿಕೊಂಡು ಮುಂದೆ ಸಾಗ್ತಾ ಇದ್ದ. ದಿನದಿಂದ ದಿನಕ್ಕೆ ಅವರ ಸುತ್ತಾಟ ಹೆಚ್ಚಾಯಿತು. ಅವರ ಅನ್ಯೋನ್ಯತೆ ಹೆಚ್ಚಾಯಿತು. ಇದರಿಂದ ರಾಣಿಯ ಕೋಪ ಇನ್ನಷ್ಟು ಕೆರಳ್ತಾ ಇತ್ತು. ತಮ್ಮನನ್ನು ಗದರಿಸಿ ಬುದ್ಧಿ ಹೇಳುವ ಧೈರ್ಯ ಇವಳಿಗೆ ಬರಲಿಲ್ಲ. ವಯಸ್ಸಿಗೆ ಬಂದ ತಮ್ಮನೊಡನೆ ಸೂಕ್ಷ್ಮ ವಿಚಾರ ಪ್ರಸ್ತಾಪಿಸುವುದು ಕಷ್ಟವಾಗಿತ್ತು. ನನ್ನಿಷ್ಟ, ನಿನಗೇನು ಎಂದು ತಿರುಗಿ ಮಾತಾಡ್ಬಿಟ್ರೆ ಎನ್ನುವ ಭಯ ಇವಳಲ್ಲಿತ್ತು. ತನ್ನ ಮಾತಿನಿಂದ ವರ್ತನೆಯಿಂದ ತಮ್ಮನನ್ನು ದಾರಿಗೆ ತರೋಕೆ ತುಂಬಾನೇ ಪ್ರಯತ್ನಿಸಿದ್ಲು. ಶೇಖರ್ ಮೊದಲಿನಿಂದಲೂ ತನಗೆ ಬೇಕಾದ್ದನ್ನು ಕಷ್ಟ ಆದರೂ ಸರಿ ಪಡೆದೇ ತೀರ್ತಿದ್ದ. ಎಲ್ಲರೊಂದಿಗೆ ನಗುತ್ತಾ ಮಾತನಾಡೋ ಸ್ವಭಾವ ಅವನದು. ಹೂವಿನಂತೆಯೇ ಹೃದಯ, ಕೋಮಲವೂ ಹೌದು, ವಜ್ರದಂತೆ ಕಠಿಣವೂ ಹೌದು. ತನ್ನ ತಮ್ಮನ ಸ್ವಭಾವದ ಬಗ್ಗೆ ಚೆನ್ನಾಗಿ ತಿಳಿದಿದ್ದ ರಾಣಿಗೆ ಇವನಿಗೆ ಬುದ್ಧಿ ಹೇಳುವುದು ವ್ಯರ್ಥವೆನಿಸ್ತು. ಜನರ ಕೊಂಕು ಮಾತುಗಳು ಒಂದು ದಿನ ರಾಣಿಯ ಕಿವಿಗೂ ಬಿತ್ತು. ಮಹೇಶ್ನಿಗೆ ಈ ವಿಷಯದ ಕುರಿತು ಚರ್ಚಿಸಿದ್ಲು. ಜನ ಮಾತಾಡಿದರೆ ನಾವೇನು ಮಾಡೋದು ರಾಣಿ? ಶೇಖರ್ಗೆ ನೀವೇ ಬುದ್ಧಿ ಹೇಳಿ. ಏಕೆ, ಅವನೇನು ತಪ್ಪು ಮಾಡ್ತಾ ಇಲ್ವಲ್ಲ ಅಂತಾನೆ ಮಹೇಶ್. ಇದೊಳ್ಳೆ ಚೆನ್ನಾಗಾಯ್ತು ರೀ. ನಾಳೆ ದಿನ ಅವನು ಕಣ್ಮಣಿಯನ್ನೇ ಮದುವೆ ಆಗ್ತೀನಿ ಅಂದರೆ ಏನು ಮಾಡೋದು? ಮಾಡ್ಕೊಳ್ಳಿ ಬಿಡು, ನನಗಂತೂ ತುಂಬ ಸಂತೋಷ. ನೀವೇ ಹೀಗೆ ಹೇಳಿದ್ರೆ ಹೇಗೆ? ನನಗಂತೂ ಅವನು ಕಣ್ಮಣಿಯನ್ನು ಮದುವೆ ಆಗೋದು ಸ್ವಲ್ಪನೂ ಇಷ್ಟ ಇಲ್ಲ. ಸರಿ, ನಿಮ್ಮ ಕೈಲಿ ಮಾತಾಡೋದು ವ್ಯರ್ಥ ಅನಿಸುತ್ತೆ. ಅವನಂತೂ ಹೇಳಿದ ಮಾತು ಕೇಳಲ್ಲ. ನೀವೇ ಅವನಿಗೆ ಈ ಓಡಾಟ ಎಲ್ಲ ಸಾಕು, ಕಣ್ಮಣಿಯನ್ನು ನಿನಗೆ ಮದುವೆ ಮಾಡಿಕೊಡಲ್ಲ ಅಂತ ಹೇಳಿಬಿಡಿ. ಆಗಲಾದರೂ ಅವನು ದಾರಿಗೆ ಬರ್ತಾನ ನೋಡಬೇಕು ಅಂತಾಳೆ ರಾಣಿ. ನಾನು ಎಂದಿಗೂ ಹಾಗೆ ಹೇಳಲ್ಲ. ಶೇಖರ್ ಚಿನ್ನದಂತಹ ಹುಡುಗ. ಅವನನ್ನು ನನ್ನ ಅಳಿಯನಾಗೆ ಮಾಡ್ಕೊಳ್ಳೋದು ನನ್ನ ಭಾಗ್ಯ. ರಾಣಿ ಕೋಪಿಸ್ಕೊಂಡು ಹೊರಟು ಹೋದ್ಲು. ಎಂತೆಂತಹ ಶ್ರೀಮಂತ ವಿದ್ಯಾವಂತ ಹುಡುಗಿಯರು ನನ್ನ ತಮ್ಮನನ್ನು ಮದುವೆ ಮಾಡಬೇಕೆಂಬ ಆಸೆ ಇಟ್ಕೊಂಡಿದ್ದೀನಿ ನಾನು. ಆದರೆ ಇವನು ಎಲ್ಲವನ್ನು ಹಾಳು ಮಾಡ್ತಿದ್ದಾನೆ. ಅದೇನು ಕಂಡನೋ ಇವಳಲ್ಲಿ? ಹಣವೂ ಇಲ್ಲ, ವಿದ್ಯೆಯೂ ಇಲ್ಲ, ಸೌಂದರ್ಯವೂ ಅಷ್ಟಕ್ಕಷ್ಟೇ ಅಂತ ಯೋಚಿಸ್ತಾ ಇರ್ತಾಳೆ ರಾಣಿ. ಕೂತ್ರೆ ನಿಂತರೆ ಯಾವಾಗಲೂ ತಮ್ಮನದೇ ಚಿಂತೆ ಅವಳಿಗೆ. ಕರುವಿಗಾಗಿ ಓಡಾಡುವ ಹಸುವಿನಂತೆ ಅವಳ ಮನಸ್ಸು ಶೇಖರ್ನ ಸುತ್ತಲೂ ತಿರುಗುತ್ತಾ ಇತ್ತು. ಯೋಚಿಸಿ ಯೋಚಿಸಿ ಸುಸ್ತಾದ ರಾಣಿ ಕಡೆಗೆ ಕಣ್ಮಣಿಯನ್ನು ಹೆದರಿಸ್ಬೇಕು ಅಂತ ಅಂದ್ಕೊಂಡ್ಳು. ಶೇಖರ್ ಮತ್ತು ಮಹೇಶ್ ಮನೆಯಲ್ಲಿ ಇಲ್ಲದ ಸಮಯ ನೋಡಿಕೊಂಡು ರಾಣಿ ಕಣ್ಮಣಿಯ ರೂಮಿಗೆ ಬಂದಳು. ಬಾಗಿಲು ಹಾಕಿ ಡೋರ್ ಕ್ಲೋಸ್ ಮಾಡಿದ್ಲು. ಡೋರ್ ಕ್ಲೋಸ್ ಆದ ಶಬ್ದಕ್ಕೆ ಕಣ್ಮಣಿ ಹಿಂತಿರುಗಿ ನೋಡಿದ್ಲು. ಕಾಲ ದೂತಳಂತೆ ಬಾಗಿಲ ಬಳಿ ನಿಂತಿದ್ಲು ರಾಣಿ. ಕಣ್ಮಣಿ, ನಾನು ನಿನ್ನ ಬಳಿ ಸ್ವಲ್ಪ ಮಾತಾಡೋದಿದೆ. ಏನೋ ಬಹಳ ಮುಖ್ಯವಾದ ವಿಚಾರವಿರಬಹುದು ಅಂತ ಚಿಕ್ಕಮ್ಮನ ಮಾತಿಗೆ ಗಮನ ಕೊಟ್ಟು ಕುಳಿತಳು ಕಣ್ಮಣಿ. ಪ್ರೀತಿಗೆ ಎಂತಹ ಶಕ್ತಿ ಇದೆ. ಶವದಂತಿದ್ದ ಕಣ್ಮಣಿ ಬೆಡಗು ವಿಲಾಸದ ರಾಣಿಯಾಗಿದ್ಲು. ಪ್ರೀತಿಗೆ ಜೀವ ತುಂಬುವ ಶಕ್ತಿ ಇದೆ ಎಂದು ಯೋಚಿಸುತ್ತಾ ಒಂದು ಕ್ಷಣ ನಿಂತಿದ್ಲು ರಾಣಿ. ನೀನು ಮತ್ತೆ ಶೇಖರ್ ಪ್ರತಿದಿನ ಸಂಜೆ ಸುತ್ತಾಡಿ ಬರುವುದರ ಅರ್ಥ ಏನು? ಕಣ್ಮಣಿಗೆ ಜಿಗುಪ್ಸೆ ಆಯಿತು. ಹೋಗಿ ಅವರನ್ನೇ ಕೇಳಿ ಎಂದು ಒರಟಾಗಿ ಅಂದ್ಲು. ನಿನ್ನಿಂದ ನನಗೆ ಉತ್ತರ ಬೇಕು.
ಅವರು ನನ್ನನ್ನು ಕರೀತಾರೆ, ನಾನು ಹೋಗ್ತೀನಿ ಅಂತಾಳೆ. ಜನ ನಿಮ್ಮ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾ? ಕಣ್ಮಣಿ ಉದಾಸೀನವಾಗಿ ಹೇಳ್ತಾ, ನಮ್ಮ ಸುಖ ದುಃಖ ಜನರಿಗೇನು ಸೇರಿಲ್ಲ ಅಲ್ವಾ? ನಾಚಿಕೆ ಇಲ್ಲದವರ ಮಾತಿದು. ನಿಮ್ಮಿಂದಾಗಿ ನಾನು ತಲೆ ತಗ್ಗಿಸ್ಬೇಕು. ಅದಕ್ಕೀಗ ನಾನೇನು ಮಾಡಬೇಕು? ನೀವಿಬ್ಬರು ಸಂಜೆ ಸುತ್ತಾಟವನ್ನು ನಿಲ್ಲಿಸಲೇಬೇಕು. ಮತ್ತೆ ನೀನು ಶೇಖರ್ ಜೊತೆ ಅಷ್ಟೊಂದು ಸಲಿಗೆಯಿಂದ ಇರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತಾಳೆ ರಾಣಿ. ಕಣ್ಮಣಿಗೆ ತನ್ನ ಮನಸ್ಸಿನ ವಿವೇಕ ಸಹನೆ ನಿಧಾನವಾಗಿ ಜಾರಿದಂತೆ ಭಾಸವಾಯಿತು. ಜಗತ್ತಿನಲ್ಲಿ ತನಗೆ ಏಕಮಾತ್ರ ಆಸರೆಯಾಗಿದ್ದ, ತನ್ನ ಜನ್ಮಕ್ಕೊಂದು ರೂಪ ತಂದು ಕೊಟ್ಟಿದ್ದ, ಬದುಕಿಗೊಂದು ಅರ್ಥ ಕೊಟ್ಟ ಶೇಖರ್ನನ್ನು ಚಿಕ್ಕಮ್ಮ ದೂರವಿಡಲು ಪ್ರಯತ್ನಿಸುತ್ತಿರುವುದೆಂದು ತಿಳಿದು ಕಣ್ಮಣಿ ದಾರಿ ಕಾಣದವಳಾದ್ಲು. ಮೊದಲಿನಿಂದಲೂ ತನ್ನ ಬದುಕನ್ನು ವಿರೂಪಗೊಳಿಸಿದ, ವಕ್ರಗೊಳಿಸಿದ ಚಿಕ್ಕಮ್ಮ ಈಗ ತನಗಿದ್ದ ಒಂದೇ ಒಂದು ಭಾಗ್ಯವನ್ನು ಅಪಹರಿಸಲಿರುಳು ಎಂದು ತಿಳಿದು ಕಣ್ಮಣಿ ಉನ್ಮಾದಿನಿಯಾದ್ಲು. ಶೇಖರ್ನ ಒಲವು ಪಡೆದಾಗ ಪ್ರಪಂಚ ನಾನಂದುಕೊಂಡಷ್ಟು ಕ್ರೂರವಾಗಿಲ್ಲ ಎಂಬುವ ಭಾವನೆ ಒಳಗೆ ಬಂದಿತ್ತು. ಆದರೆ ಈಗ ಮತ್ತೆ ಪ್ರಪಂಚದ ಭೀಕರತೆಯ ಅರಿವು ಆಯಿತು. ಮಾನವರನ್ನು ಮೃಗಗಳಂತೆ ಬೇಟೆಯಾಡುವ ಜಗತ್ತಿನಲ್ಲಿ ನಾನು ಹೇಗಿರಬೇಕು? ಎಲ್ಲವನ್ನು ಮರೆತು ಹೋಗಬಾರ್ದೆ? ನೆನಪು ಕಹಿ ಆಗಲಿ ಸಿಹಿ ಆಗಲಿ ಅದರ ಬಲೆಗೆ ಬಿದ್ದು ಒದ್ದಾಡುವುದಕ್ಕಿಂತ ಎಲ್ಲವನ್ನು ಮರೆಯುವುದೇ ಲೇಸು. ಅಪ್ಪ, ಚಿಕ್ಕಮ್ಮ, ಶೇಖರ್, ಕಾವ್ಯ ಎಲ್ಲರನ್ನೂ ಮರೆತು ಹಾಳಾಗಿ ಹೋಗುವುದೇ ಒಳ್ಳೆಯದಲ್ವಾ ಎಂದು ಯೋಚಿಸುತ್ತಿದ್ದ ಕಣ್ಮಣಿ ಮನಸ್ಸನ್ನು ಬಿಗಿ ಹಿಡಿದು, ಅವರು ನನ್ನನ್ನು ಪ್ರೀತಿಸ್ತಾರೆ ಅಂದ್ಲು. ಇದಕ್ಕಿಂತಲೂ ತಮಾಷೆ ಬೇಕೆ? ಹುಚ್ಚಿಯನ್ನು ಯಾರಾದರೂ ಪ್ರೀತಿಸ್ತಾರೆ? ಹುಚ್ಚಿ? ಯಾರು ಹುಚ್ಚಿ? ರಾಣಿಯ ಕರ್ಕಶವಾದ ನಗು, ಅಟ್ಟಹಾಸದ ನಗು ಕಣ್ಮಣಿಯ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಹುಚ್ಚಿ, ಹುಚ್ಚಿ, ಸುಳ್ಳು. ಕಣ್ಮಣಿ ತನಗೆ ತಾನೇ ಹೇಳಿಕೊಂಡ್ಳು. ನಿಜ, ನೀನು ಹುಚ್ಚಿ ಅಂದ್ಲು ರಾಣಿ. ಎಲ್ಲವನ್ನೂ ಮರೆತು ಬಿಡಬಾರ್ದೆ? ಮರೆತು ಬಿಡು, ಮರೆತು ಬಿಡು, ಅದೇ ನಿನಗೆ ಶಾಂತಿ ಇದೆ ಅಂದುಕೊಳ್ತಾ ಇದ್ಲು ಕಣ್ಮಣಿ. ರಾಣಿ ನಗುತ್ತಲೇ ಇದ್ಲು. ಅವಳ ನಗುವನ್ನು ಕಣ್ಮಣಿಗೆ ಸಹಿಸೋಕೆ ಆಗಲಿಲ್ಲ. ರೂಮಿನಲ್ಲಿದ್ದ ಮಂಚ, ಗೋಡೆ ಎಲ್ಲವೂ ಇವಳನ್ನು ನೋಡಿ ಕೇಕೆ ಹಾಕಿ ನಗುವಂತೆ ಇವಳಿಗೆ ಭಾಸವಾಯಿತು. ಕಣ್ಮಣಿ ಭಯದಿಂದ ಸುತ್ತಲೂ ಬಿರಬಿರನೆ ನೋಡಿದ್ಲು. ನಗು ಅವಳ ಮೆದುಳನ್ನು ಕೊರೆಯುವಂತೆ ಆಯಿತು ಇವಳಿಗೆ. ಕಣ್ಣಲ್ಲಿ ನೀರು ತುಂಬಿಕೊಂಡ್ಳು. ಹುಚ್ಚಿ, 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 ಹುಚ್ಚಿ. ಕಣ್ಮಣಿ ಭಯದಿಂದ ನಗು ಬರುತ್ತಿದ್ದ ಅಲೆಯ ಕಡೆ ಕಣ್ಣೆಲ್ಲ ಎಸಿತಾ ಇದ್ಲು. ಕಣ್ಮಣಿ ಚಿಟಾರನೆ ಚೀರಿದ್ಲು. ಒಳಗೆ ಹೊಯ್ದಾಡುತ್ತಿದ್ದ ಜ್ವಾಲಾಮುಖಿ ಸ್ಫೋಟಗೊಂಡು ಅನಂತರ ಎಲ್ಲವೂ ಶಾಂತಿ, ಮೌನವಾಯಿತು. ತಂಗಾಳಿ ಬೀಸಿದಾಗ ಕಣ್ಮಣಿಗೆ ಎಚ್ಚರವಾಯಿತು. ಚಿಂತೆಯಿಂದ ಬಳಲಿದ್ದ ಮೆದುಳಿಗೆ ತಂಗಾಳಿ ಬೀಸಿದಾಗ ಹಾಯ್ ಅನ್ನಿಸ್ತು. ಕಣ್ಣು ಬಿಟ್ಟಾಗ ಅವಳಿಗೇಕೋ ತಾನು ಮನೆಯಲ್ಲಿಲ್ಲ ಅಂತ ಅನ್ನಿಸ್ತು. ತನ್ನನ್ನು ಎಲ್ಲೋ ಬಹುದೂರ ಕರೆದುಕೊಂಡು ಹೋಗ್ತಿದ್ದಾರೆ. ಎಲ್ಲಿಗೆ? ಗಿಡ, ಮರ, ದೀಪದ ಕಂಬಗಳು ಓಡಾಡ್ತಾ ಇದ್ದಾವೆ. ಗಿಡ ಮರ ಓಡಾಡಲು ಸಾಧ್ಯವೇ? ಕಣ್ಮಣಿಗೆ ತನ್ನ ಕಣ್ಣನ್ನೇ ತಾನು ನಂಬೋಕೆ ಆಗಲಿಲ್ಲ. ಇದೇನಿದು ವಿಚಿತ್ರ ಅಂದುಕೊಂಡು ಓಡಾಡುತ್ತಿರುವ ಗಿಡಮರಗಳನ್ನು ಮತ್ತೊಮ್ಮೆ ನೋಡಿದ್ಲು. ಇದೇನಿದು ಸದ್ದು? ಗಾಡಿಗಳು ಉರುಳುತ್ತಿವೆ, ರೈಲು ಕೂಗುತ್ತಿದೆ. ಈ ರೈಲಿನ ಶಬ್ದ ಅವಳ ಕಿವಿಯನ್ನು ಕೊರೆಯುತ್ತಾ ಇದ್ವು. ಈ ಶಬ್ದ ಎಲ್ಲ ಏಕೆ ಬರ್ತಾ ಇದೆ ಎಂದು ಅವಳಿಗೆ ತಿಳಿಲೇ ಇಲ್ಲ. ಅವಳು ಪಕ್ಕಕ್ಕೆ ಹೊರಳಿ ನೋಡಿದ್ಲು. ಅವಳ ಪಕ್ಕದಲ್ಲಿ ಒಬ್ಬ ಯುವಕ ಕುಳಿತಿದ್ದ. ಅವನು ತುಂಬ ಲಕ್ಷಣವಾಗಿದ್ದ. ಕಾತುರ ಕಳವಳದಿಂದ ಕಣ್ಮಣಿಯನ್ನೇ ನೋಡುತ್ತಾ ಕುಳಿತಿದ್ದ. ಅವನ ಕಪ್ಪು ಕಣ್ಣುಗಳಲ್ಲಿ ಪ್ರೀತಿಯ ಬೆಳಕು ಬೆಳಗುತ್ತಾ ಇತ್ತು. ಅವನನ್ನು ತನ್ನ ಹೃದಯದಲ್ಲಿ ತುಂಬಿಕೊಳ್ಳುವ ಹಾಗೆ ಕಣ್ಮಣಿ ಕಣ್ಣನ್ನು ಅಗಲವಾಗಿ ಮಾಡಿ ಅವನನ್ನೇ ನೋಡಿದ್ಲು. ಅವಳಿಗೆ ಆ ಹುಡುಗನಲ್ಲಿ ವಿಶೇಷವಾದ ಆಸಕ್ತಿ, ಕುತೂಹಲ, ಪ್ರೀತಿ ಉಂಟಾಯಿತು. ಅವನು ಕಣ್ಮಣಿಯನ್ನು ನೋಡಿ ನಕ್ಕು, ಈಗ ಎಚ್ಚರ ಆಯ್ತಾ ಕಣ್ಮಣಿ ಎಂದ. ಈ ಯುವಕನ ಪರಿಚಯ ನನಗಿಲ್ಲ. ಇವನನ್ನು ಎಲ್ಲೋ ನೋಡಿದಂತಿದೆಯಲ್ಲ. ಇವನ ಧ್ವನಿ ಎಲ್ಲೋ ಕೇಳಿದ್ದೀನಿ. ಇವನಿಗೆ ನನ್ನ ಹೆಸರು ಹೇಗೆ ತಿಳಿದಿದೆ? ಇವನ ಧ್ವನಿ ಎಷ್ಟು ಇಂಪಾಗಿದೆ. ಕಣ್ಮಣಿ ಇವನ ಬಾಯಿಂದ ಕೇಳಲು ಎಷ್ಟು ಸೊಗಸಾಗಿದೆ. ಕಣ್ಮಣಿ
ಕಣ್ಮಣಿ ಎನ್ನುತ್ತಾ ತನ್ನ ಹೆಸರನ್ನು ತಾನೇ ಹೇಳಿಕೊಂಡ್ಳು. ಅದು ನನ್ನ ಹೆಸರೇ? ಛೇ ಛೇ, ಇರಲಾರ್ದು. ಆತ ಮರೆತು ಕಣ್ಮಣಿ ಎಂದು ನನ್ನ ಹೆಸರು ಹೋಗಿರಬೇಕು. ಹೆಸರೇನೋ ಚೆನ್ನಾಗಿದೆ, ಅದು ನನ್ನ ಹೆಸರೇ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನನ್ನ ಹೆಸರು ಸೀತಾ ಅಲ್ಲ, ಭಾಗ್ಯ. ಛೇ ಛೇ, ಇದೆರಡೂ ಅಲ್ಲ ಅನಿಸುತ್ತೆ. ಕಾವ್ಯ, ಖಂಡಿತ ಕಾವ್ಯ ಆಗಿರಲ್ಲ. ಕಮಲ, ಇಲ್ಲ ರಾಣಿ. ರಾಣಿ ಎನ್ನುವ ಹೆಸರು ತನ್ನ ಮನಸ್ಸಿನಲ್ಲಿ ಓಡಾಡಿದ ಕೂಡಲೇ ಕಣ್ಮಣಿಯ ದೇಹದಲ್ಲಿ ರಕ್ತ ಚಲನೆ ಜೋರಾಯಿತು. ದೇಹದ ಉದ್ವೇಗ ಉನ್ಮಾದದಿಂದ ಕಾವೇರಿತು. ಕಣ್ಮಣಿ ತನ್ನ ಕೈಯನ್ನು ಮುಷ್ಟಿ ಕಟ್ಟಿ ಗಾಳಿಗೆ ಗುದ್ದಿದ್ಲು. ಹಸಿರು ಸೀರೆಯುಟ್ಟ ಮುಸುಕು ಮುಸುಕಾಗಿ ಕಾಣುತ್ತಿದ್ದ ಪ್ರತಿಬಿಂಬ ಅವಳ ಕಣ್ಣ ಎದುರಿಗೆ ಬಂದಂತೆ ಆಯಿತು. ಕಣ್ಮಣಿ ಹಲ್ಲು ಕಚ್ಚಿ ಆ ವ್ಯಕ್ತಿಯನ್ನು ಗುದ್ದಲು ಮುಂದಾದ್ಲು. ಕ್ರಮೇಣ ಆ ಪ್ರತಿಬಿಂಬ ಮಾಯವಾಗಿ ಬಿಡ್ತು. ಕಣ್ಮಣಿ, ಮತ್ತೆ ಆ ವ್ಯಕ್ತಿ ಮೃದುವಾಗಿ ಕರೆದ. ಕಣ್ಮಣಿ ಗಾಳಿಯಲ್ಲಿ ಗುದ್ದುವುದನ್ನು ನಿಲ್ಲಿಸಿ ಅವನ ಕಡೆ ನೋಡಿದ್ಲು. ಬಾರಿ ಬಾರಿಗೂ ಇವನು ನನ್ನನ್ನು ಕಣ್ಮಣಿ ಅಂತ ಕೂಗ್ತಾ ಇದ್ದಾನೆ. ಹಾಗಾದರೆ ನನ್ನ ಹೆಸರು ಕಣ್ಮಣಿನೇ ಇರಬೇಕು. ಇಲ್ಲಿ ನೋಡು ಕಣ್ಮಣಿ, ನನ್ನ ಹೆಸರೇನು ಎಂದು ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡ. ಅವನು ತನ್ನ ಕೈಯನ್ನು ಹಿಡಿದೊಡನೆ ಇವಳ ಮನಸ್ಸು ಹಗುರ ಅಂತ ಅನ್ನಿಸ್ತು. ಅವನ ಎದೆಗೆ ಒರಗಿ ನಿದ್ರಿಸಬೇಕು ಅಂತ ಅನ್ನಿಸ್ತು. ಕಣ್ಮಣಿ ಮೆಚ್ಚುಗೆಯಿಂದ ಪ್ರೀತಿಯಿಂದ ಅವನ ಎದೆಯನ್ನು ನೋಡಿದಳು. ಇಷ್ಟು ವಿಶಾಲವಾಗಿದೆ. ಜೀವನದಲ್ಲಿ ಎಂತಹ ಕಷ್ಟವೇ ಬಂದರೂ ಎದೆಗುಂದದೆ ಅದನ್ನು ತಡೆದು ನಿಲ್ಲಿಸುತ್ತೇನೆ ಎನ್ನುವ ಕೆಚ್ಚೆದೆ ಆತನಲ್ಲಿತ್ತು. ಕಣ್ಮಣಿಗೆ ಆತನ ಎದೆಯಲ್ಲಿ ತಲೆ ಒರಗಿ ಮಲಗಬೇಕು ಎಂದನಿಸಿ ಕಣ್ಣು ಮುಚ್ಚಿದಳು. ಆದರೆ ಆತ ಅವಳನ್ನು ಮಧ್ಯದಲ್ಲೇ ತಡೆದು ಅವಳ ಗಲ್ಲವನ್ನು ಹಿಡಿದು ಜೋರಾಗಿ ಅಲುಗಿಸಿ ಕೇಳ್ದ, ಕಣ್ಮಣಿ ಮಲಗಬೇಡ, ನಾನು ಯಾರು ಅಂತ ಹೇಳು. ಉದ್ವೇಗದಿಂದ ಅವನ ಧ್ವನಿ ಕಂಪಿಸ್ತು. ನನ್ನನ್ನು ಇಷ್ಟು ಬೇಗ ಮರೆತು ಬಿಟ್ಲೆ ಎಂದು ವ್ಯಥೆಯಾಯಿತು. ಕಣ್ಮಣಿಗೆ ಅವನು ಯಾರೆಂಬುದು ನೆನಪಿಗೆ ಬರಲೇ ಇಲ್ಲ. ಮುಖವನ್ನೇ ನೋಡುತ್ತಾ ಕುಳಿತಳು. ನನಗೆ ನೆನಪಾಗ್ತಾ ಇಲ್ಲ. ಇಷ್ಟು ಬೇಗ ನನ್ನನ್ನು ಮರೆತೆಯಾ ಕಣ್ಮಣಿ? ಹಾಗಾದರೆ ಇವನ ಪರಿಚಯ ನನಗೆ ಮೊದಲಿನಿಂದಲೂ ಇತ್ತ ಅಂತ ಯೋಚಿಸಿದ್ಲು ಕಣ್ಮಣಿ. ನಾನು ಕಣ್ಮಣಿ ನಿನ್ನ ಶೇಖರ್, ನೆನಪಿಸ್ಕೋ, ನಾನು ನಿನ್ನ ಶೇಖರ್. ಎಲ್ಲವನ್ನು ಮರೆತಿರುವ ಕಣ್ಮಣಿ ಶೇಖರ್ನನ್ನ ನೆನಪಿಸ್ಕೊಳ್ತಾಳ ಅಥವಾ ಹೀಗೆ ಹುಚ್ಚಿಯಾಗಿ ಇದ್ಬಿಡ್ತಾಳ? ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸ್ಟೋರಿನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಕಡೆ ತನಕ ಸ್ಟೋರಿಯನ್ನು ಕೇಳೋದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು.